ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕ್ರಿಸ್ಮಸ್ ಲಾಗ್. ಇವತ್ತಿನ ಲಾಗಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇರ, ಆಬ್ವಿಯಸ್ಲಿ ಒಂದು ಒಳ್ಳೆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಫೇಮಸ್ ಪ್ಲೇಸೇ, ತುಂಬ ಸಲ ಹೋಗಿದ್ದೀವಿ. ಇದು ನಮ್ಮ ದೊಡ್ಡಬಳ್ಳಾಪುರದ ಕಡೆ, ಚಿಕ್ಕಬಳ್ಳಾಪುರದ ಕಡೆ ತುಂಬ ಅಂದರೆ ತುಂಬ ಫೇಮಸ್ ಆಗಿರುವಂಥ ಪ್ಲೇಸ್ ನಂದಿ ದೇವಸ್ಥಾನ. ಸಡನ್ನಾಗಿ ಯಾಕೆ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇರ, ಸುಮ್ಮನೆ ಬೇಜಾರಾಗ್ತಿತ್ತು ಅಂದರೆ ಅಲ್ಲಿಗೆ ಹೋಗಿ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀವಿ. ಯಾಕಂದರೆ ಅದು ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು, ಟೈಮ್ ಸ್ಪೆಂಡ್ ಮಾಡೋದಕ್ಕೋಸ್ಕರ. ಮತ್ತು ನಮ್ಮ ದೊಡ್ಡಬಳ್ಳಾಪುರಕ್ಕೆ ತುಂಬಾ ನಿಯರ್ ಆಗಿರುವಂತಹ ಪ್ಲೇಸ್ ಆಗಿರೋದ್ರಿಂದ ಪ್ರತಿ ಸಲ ನಾವು ಅಲ್ಲೇ ಹೋಗ್ಬಿಟ್ಟು ಟೈಮ್ ಸ್ಪೆಂಡ್ನ ಮಾಡ್ತೀವಿ. ನಮ್ಮ ಅಕ್ಕಗೆ ತುಂಬಾ ಕೆಲಸ ಇತ್ತು ಅಂತ ಹೇಳಿದ ಕಾರಣದಿಂದ ನಾನು ನಮ್ಮ ಡ್ಯಾಡಿ ಮತ್ತು ಮಮ್ಮಿ ಮಾತ್ರ ಹೋಗ್ತಾ ಇದ್ದೀವಿ. ಆನ್ ದ ವೇ ಹಾಗೆ ಹೋಗ್ತಾ ಇದ್ವಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಮನೆ ಒಳಗಿದ್ದಾಗ ನಮಗೆ ಗೊತ್ತಾಗದೆ ಎಲ್ಲ ಫುಲ್ಲು ಚಳಿ 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 ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಬಟ್ ಹೊರಗಡೆ ಬಂದಾಗ ಗೊತ್ತಾಗುತ್ತೆ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತು ಅಂತ ಹೇಳ್ಬಿಟ್ಟು. ಮೊದಲಿಗೆ ನಾವು ಬಂದಿದ್ದು ಆನ್ ದ ವೇ ಹೋಗ್ತಾ ರಾಜಘಟ್ಟ ಅಲ್ಲಿ ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ. ತುಂಬ ಅಂದರೆ ತುಂಬಾ ಫೇಮಸ್ ಆಗಿರೋ ದೇವಸ್ಥಾನ. ದೊಡ್ಡಬಳ್ಳಾಪುರದವರಾಗಿದ್ದರೆ, ಚಿಕ್ಕಬಳ್ಳಾಪುರದವರಾಗಿದ್ದರೆ ನೀವೆಲ್ಲ ನೋಡೇ ಇರ್ತೀರ ಆಲ್ಮೋಸ್ಟ್ ಈ ದೇವಸ್ಥಾನನ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬ ನಂಬಿಕೆ ಇರುವಂತಹ ದೇವಸ್ಥಾನ ಅಂತಲೇ ಹೇಳ್ಬೋದು. ನಾವು ಪ್ರತಿ ಸಲ ಹೋಗಬೇಕಾದ್ರೂ ಇಲ್ಲಿಗೆ ಹೋಗಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ನಾವು ನಂದಿ ಹೋಗ್ತೀವಿ. ಫಸ್ಟ್ ಅದಕ್ಕೆ ರಾಜಘಟ್ಟಿಗೆ ಬಂದು ದೇವಸ್ಥಾನ ಸಡನ್ನಾಗಿ ದೇವ್ರ ದರ್ಶನ ಆದಿತ್ತು, ಮುಗಿಸ್ಕೊಂಡು ಈಗ ಆನ್ ದ ವೇ ಹೋಗ್ತಾ ಹೋಗ್ತಾ ನಂದಿ ಬಸವಣ್ಣ ಇದೆ ಒಂದು, ಅದರದ್ದು ತುಂಬಾ ಪುರಾತನ ಕಥೆಗಳೇ ಇದೆ ಆ ಒಂದು ನಂದಿ ಬಸವಣ್ಣದು. ಸೊ ನಿಮಗೆಲ್ಲ ಗೊತ್ತೇ ಇರುತ್ತೆ ಅಂತ ಅಂದ್ಕೊಳ್ತೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇನ್ ಕೇಸ್ ನೀವು ನಂದಿ ದೇವಸ್ಥಾನ ಮಾತ್ರ ನೋಡಿದ್ದು, ಇದು ಯಾವುದೂ ನೋಡಿಲ್ಲ ಅಂದರೆ ಈ ಒಂದು ಪ್ಲೇಸಸ್ಗೆ ಒಂದು ಸಲ ಭೇಟಿ ನೀಡಿ. ಆನ್ ದ ವೇ ಹೋಗ್ತಾ ರಾಜಘಟ್ಟ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ನಂದಿ ಟೆಂಪಲ್ ಅಂತ ಹೇಳ್ಬಿಟ್ಟು ನಂದಿ ಬಸವಣ್ಣ, ಇದನ್ನು ಬಂದ್ಬಿಟ್ಟು ಶ್ರೀ ಕಣಿವೆ ಬಸವೇಶ್ವರ ಸ್ವಾಮಿ ಅಂತ ಕರೀತಾರೆ. ಸೊ ಕಣಿವೆ ಬಸವ ಅಂತ ಹೇಳೋದು. ಇದು ತುಂಬಾ ಒಂದು ಕತೆಗಳೇ ಇದೆ ಒಂದು ದೇವಸ್ಥಾನಕ್ಕೆ. ತುಂಬ ಅಂದರೆ ತುಂಬ ಪ್ರಶಾಂತವಾಗಿದೆ ನೋಡಿ. ಅಲ್ಲಿ ಬಸವಣ್ಣ ಇದೆ ಅಲ್ಲ, ಸೊ ಅದನ್ನು ತುಂಬ ಅಂದರೆ ತುಂಬ ನಂಬ್ತಾರೆ, ಏನಾದರೂ ಅಂದ್ಕೊಂಡ್ರೆ ನೆರವೇರುತ್ತೆ ಅಂತ ಹೇಳಿ. ಸೊ ಈಗ ಬಂದು ನಂದಿ ದೇವಸ್ಥಾನಕ್ಕೆ ಬಂದ್ವಿ. ನಂದಿ ದೇವಸ್ಥಾನದಲ್ಲಿ ನಾವು ಹೋಗಿದ್ದು ಹಿಂದಿನ ದಿನ ಅಲ್ಲಿ ಏನೋ ಪೂಜೆ ಎಲ್ಲ ನಡೆದಿತ್ತಂತೆ. ನಮಗೂ ಗೊತ್ತಿರಲಿಲ್ಲ, ಪುಣ್ಯ ನಾವು ಆ ದಿನ ಹೋಗಿದ್ರೆ ಸಿಕ್ಕಾಪಟ್ಟೆ ಜನ ಇರ್ತಿದ್ರು. ನಮಗೆ ಈಗ ಗೊತ್ತಾಯಿತು ಅಂತ ನೋಡ್ತಾ ಇರ. ಇಲ್ಲಿ ನಾವು ನಂದಿಗೆ ಹೋಗಬೇಕಾದಾಗ ತುಂಬ ಅಂದರೆ ತುಂಬಾ ಡೆಕೋರೇಷನ್ಸ್ ಎಲ್ಲ ಮಾಡಿದರು. ಇದೇನಿದು ಇಷ್ಟೊಂದು ಡೆಕೋರೇಟ್ ಮಾಡಿದ್ದಾರೆ, ಸಾಮಾನ್ಯವಾಗಿ ನಾರ್ಮಲ್ ಡೇಸಲ್ಲಿ ಯಾರು ಅಷ್ಟೊಂದು ಡೆಕೋರೇಷನ್ಸ್ ಎಲ್ಲ ಮಾಡೋದಿಲ್ಲ ಅಲ್ಲಿ. ಸೊ ಅಂತ ನೋಡಿದಾಗ ನಮಗೆ ಗೊತ್ತಾಯಿತು ಹಿಂದಿನ ದಿನ ಅಲ್ಲಿ ಬಂದುಬಿಟ್ಟು ಜಾತ್ರೆ ಥರ ಏನೋ ಆಗಿತ್ತಂತೆ, ಸೊ ನಂದಿ ದೇವಸ್ಥಾನದಲ್ಲಿ. ಸೊ ಅದಕ್ಕೋಸ್ಕರ ಅಲ್ಲಿ ತುಂಬಾ ಇದು ಮಾಡಿತ್ತು. ಇನ್ನು ಜಾತ್ರೆಗಳಲ್ಲಿ ನಿಮ್ಗೆ ಗೊತ್ತಿದ್ದರೆ ಗಿರಿ ಪ್ರದಕ್ಷಿಣೆ ಅಂತ ಬರುತ್ತೆ, ಒಂದು ಬಸವಣ್ಣ ನಂದಿ ದೇವಸ್ಥಾನದಲ್ಲಿ ಮಾಡ್ತಾರೆ. ತುಂಬ ಅಂದರೆ ತುಂಬಾ ಫೇಮಸ್ ಅದು. ಅದು ದೊಡ್ಡ ಜಾತ್ರೆ ನೋಡಿರ್ತೀರ. ಅದು ನಡೆಯೋದು ಬಂದು ಶಿವರಾತ್ರಿ ಟೈಮಲ್ಲಿ ನಡೆಯುತ್ತೆ. ಇನ್ ಕೇಸ್ ನಿಮಗೂ ಆಸಕ್ತಿ ಇದ್ದರೆ, ನೀವು ನೋಡಬೇಕಂತ ಇದ್ದರೆ ಒಂದು ಸಲ ಭೇಟಿ ನೀಡಿ. ತುಂಬಾ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಒಂದು ಕಾರ್ಯಕ್ರಮನ. ಈಗ ನೋಡ್ತಾ ಇರಲ್ಲ ನೋಡಿ, ಈ ಡೆಕೋರೇಷನ್ಸು, ಈ ಹೂವುಗಳು, ಇದನ್ನೆಲ್ಲ ನೋಡಿದಾಗೆ ನಮಗೆ ಗೊತ್ತಾಗಿದ್ದು ಇಲ್ಲೇನೋ ನಡೆದಿದೆ, ಏನೋ ಒಂದು ಸ್ಪೆಷಲ್ ಆಗಿದೆ ಅಂತ. ಆಗ ಗೊತ್ತಾಯಿತು ಇಲ್ಲಿ ಒಂದು ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನು ನಿಮಗೆ ನಂದಿ ಟೆಂಪಲ್ ಗೊತ್ತೇ ಇರುತ್ತೆ, ತುಂಬ ಅಂದರೆ ತುಂಬಾ ಶೂಟಿಂಗ್ ಸ್ಪಾಟ್ ಅಂತಲೇ ಹೇಳ್ಬೋದು ಈ ಒಂದು ನಂದಿ ದೇವಸ್ಥಾನ. ತುಂಬ ಪುರಾತನ ಕಾಲದಿಂದ ಸುಮಾರು ಕಥೆಗಳೇ ಇದೆ ಈ ಒಂದು ನಂದಿ ದೇವಸ್ಥಾನಕ್ಕೆ. ಇನ್ನು ಅಲ್ಲಿ ಕಲ್ಯಾಣಿ ಬಂದ್ಬಿಟ್ಟು ಈಗ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಎಲ್ಲ ಮುಗಿಸ್ಕೊಂಡು ಹಾಗೆ ಬರ್ತಾ ತುಂಬ ಅಂದರೆ ತುಂಬಾ ಬಿಸಿಲು ಇದ್ದಿದ್ದರಿಂದ ಬಾಡಿ ಫುಲ್ಲು ಡಿಹೈಡ್ರೇಟ್ ಆಗಿಬಿಟ್ಟಿತ್ತು ಅಂತ ಅನ್ನಿಸ್ತು ಅಂದ್ಬಿಟ್ಟು ಎಳ್ನೀರನ್ನ ಕುಡ್ಕೊಂಡು ಹಾಗೆ ಬರ್ತಾ ಇದ್ವಿ. ಬರ್ತಾ ಯಾವುದಾದ್ರೂ ಒಂದು ಒಳ್ಳೆ ಡಾಬಾ ಸಿಗುತ್ತಾ ಅಂತ ನೋಡಿದ್ವಿ. ಒಂದು ನಂದಿ ಡಾಬಾ ಸಿಕ್ತು. ಸೊ ಅಲ್ಲಿಗೆ ಹೋಗಿ ಅಲ್ಲಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಟಾಪ್ ಮಾಡಿದ್ವಿ. ನಂದಿ ಡಾಬಾ ಅಂತ ಹೇಳ್ಬಿಟ್ಟು ಇದು ಬಂದು ನಮ್ಮ ದೊಡ್ಡಬಳ್ಳಾಪುರದಲ್ಲೇ ಡಿ ಕ್ರಾಸ್ ಆನ್ ದ ವೇ ಬರುತ್ತೆ. ಸೊ ಇಲ್ಲಿ ಹೋಗ್ಬಿಟ್ಟು ನಾವು ನಾರ್ಮಲಾಗಿ ಏನು ಬೇಕೋ ಅದನ್ನು ಟೇಸ್ಟ್ ಮಾಡಿದ್ವಿ. ಇದು ಫಸ್ಟ್ ಟೈಮ್ ನಾವು ಕೂಡ ಬಂದಿದ್ದು. ಆ್ಯಂಡ್ ಬೋಟಿ ಮತ್ತು ಚಿಕನ್ ಪೆಪ್ಪರ್ ಫ್ರೈ, ಬಟರ್ ನಾನ್, ಲಾಲಿಪಾಪ್ನ ಕಬಾಬ್ ಎಲ್ಲ ತೊಗೊಂಡು ಚಿಕನ್ ಮಂಚೂರಿಯನ್ ತೊಗೊಂಡು ಟೇಸ್ಟ್ ಮಾಡಿದ್ವಿ. ಇವತ್ತಿನ ಲಾಗ್ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಕೀಪ್ ವಾಚಿಂಗ್ ಕ್ರಿಸ್ಮಸ್ ಲಾಗ್.